ಕನ್ನಡಿಗರೇ, ಪ್ರಜ್ವಲ್ ದೇವರಾಜ್ ಅವರಿಗೆ ಒಂದು ಬ್ರೇಕ್ ಥ್ರೂ ತಂದುಕೊಡುತ್ತದೆ ಅಂದುಕೊಂಡ ಕರಾವಳಿ ಸಿನಿಮಾಗೆ ತಲೆನೋವು ಬಂದಿದೆ. ಪೇಮೆಂಟ್ ಕೊಟ್ಟಿಲ್ಲ ಅಂತ ಪ್ರಜ್ವಲ್ ಅವರು ಹೇಳಿದ್ರೆ ಪೇಮೆಂಟ್ ಕ್ಲಿಯರ್ ಆಗಿದೆ, ಸ್ವಲ್ಪ ಬಾಕಿ ಇದೆ ಅಂತ ಡೈರೆಕ್ಟರ್ ಹೇಳ್ತಿದ್ದಾರೆ. ಸಾಲದು ಅಂತ ಇವತ್ತು ಕಪಾಲಿ ಥಿಯೇಟರ್ ಬಳಿ ಪ್ರಜ್ವಲ್ ಅವರ ಫ್ಯಾನ್ಸ್ ಫುಲ್ ಗರಂ ಆಗಿದ್ದಾರೆ. ಇದಕ್ಕೆ ಕಾರಣ ರಾಜ್ಬಿ ಶೆಟ್ಟಿ ಅಂತ ಕೆಲವರು ಹೇಳಿದ್ರೆ, ಇಲ್ಲ ಇದಕ್ಕೆ ಕಾರಣ ಪೇಮೆಂಟ್ ಇಶ್ಯೂ ಅಂತ ಇನ್ನೂ ಕೆಲವರು ಹೇಳ್ತಿದ್ದಾರೆ. ರಾಜ್ಬಿ ಶೆಟ್ಟಿ ಮತ್ತೆ ಪ್ರಜ್ವಲ್ ದೇವರಾಜ್ ಅವರ ನಡುವೆ ವೈಮನಸ್ಸು ಬಂದಿದೆ ಅಂತ ಮತ್ತೆ ಕೆಲವರು ಹೇಳ್ತಿದ್ದಾರೆ. ಆಗಿದ್ದಾಗ್ಲೇ ನಮ್ಮ ಕನ್ನಡ ಸಿನಿಮಾ ಬೆಳೀಲಿ ಅನ್ನೋ ಯೋಚನೆ ಇಲ್ಲದೆ ನಾನು ನೀನು ಅಂತ ಕಿತ್ತಾಡ್ತಿರೋ ಈ ಕರಾವಳಿ ಮ್ಯಾಟರ್ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ನಮಸ್ಕಾರ ಬಸ್ಸು, ನಾನು ವೈಭವ್ ವೇದಾಂತ್. ಬೆಂಗಳೂರಿನ ಕಪಾಲಿ ಮಾಲ್ ಮುಂದೆ ದೊಡ್ಡ ಮಟ್ಟದ ಹೈ ಡ್ರಾಮಾವಿ ನಡೆದಿದೆ. ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕರಾವಳಿ ಟ್ರೈಲರ್ ಲಾಂಚ್ ನಲ್ಲಿ ಟ್ರೈಲರ್ ನೋಡಿದ ಫ್ಯಾನ್ಸ್ ಥಿಯೇಟರ್ ಮುಂದೆನೆ ಫುಲ್ ಗರಂ ಆಗಿದ್ದಾರೆ. ಯಾಕೆ, ಏನಾಯ್ತು, ಈ ಮ್ಯಾಟರ್ ಏನಪ್ಪಾ ಅಂತಂದ್ರೆ, ಈವೆಂಟ್ ಅಲ್ಲಿ ಕರಾವಳಿ ಸಿನಿಮಾದ ಅಫಿಷಿಯಲ್ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ನೋಡಿದ ಪ್ರಜ್ವಲ್ ಫ್ಯಾನ್ಸ್ಗೆ ಅರೆ ನಮ್ಮ ಪ್ರಜ್ವಲ್ ಅಣ್ಣಂದು ವಾಯ್ಸ್ ಎಲ್ಲಿ ಹೋಯ್ತು ಅಂತ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ಟ್ರೈಲರ್ ನಲ್ಲಿ ನಮ್ಮ ಪ್ರಜ್ವಲ್ ದೇವರಾಜ್ ಅವರ ಒರಿಜಿನಲ್ ವಾಯ್ಸ್ ಇಲ್ವೇ ಇಲ್ಲ. ಯಾರೋ ಬೇರೆಯವರು ಕರಾವಳಿ ಸ್ಟೈಲ್ ನಲ್ಲಿ ಡಬ್ ಮಾಡಿರೋ ವಾಯ್ಸ್ ಕೇಳಿ ಅವರ ಫ್ಯಾನ್ಸ್ಗೆ ಫುಲ್ ಬೇಜಾರಾಗಿದೆ. ನಮ್ಮ ಹೀರೋ ವಾಯ್ಸ್ ಯಾಕಿಲ್ಲ ಅಂತ ಕಪಾಲಿ ಮಾಲ್ ಆವರಣದಲ್ಲಿ ಫ್ಯಾನ್ಸ್ ದೊಡ್ಡ ಮಟ್ಟದಲ್ಲಿ ಜಗಳ ಮಾಡಿದ್ದಾರೆ. ಸೊ ಇದರ ಬಗ್ಗೆ ಪ್ರಜ್ವಲ್ ದೇವರಾಜ್ ಅವರು ಓಪನ್ ಆಗಿ ಹೇಳಿದ್ದಾರೆ. ಚಿತ್ರತಂಡದವರು ಒಪ್ಪಿಕೊಂಡ ಹಾಗೆ ನನ್ನ ಬಾಕಿ ಹಣವನ್ನ ಇನ್ನು ಸೆಟಲ್ ಮಾಡಿಲ್ಲ, ಅದಕ್ಕೆ ನಾನು ಟ್ರೈಲರ್ಗೆ ಡಬ್ಬಿಂಗ್ ಮಾಡಿಕೊಟ್ಟಿಲ್ಲ ಅಂತ ಡೈರೆಕ್ಟ್ ಆಗಿ ಗುಡುಗಿದ್ದಾರೆ. ಇತ್ತ ಹೀರೋ ಇಷ್ಟೊಂದು ಸೀರಿಯಸ್ ಆದ್ರೆ ಡೈರೆಕ್ಟರ್ ಗುರುದತ್ ಗಾಣಿಗ ಅವರು ಕೂಡ ಪ್ರೆಸ್ ಮೀಟ್ ಮಾಡಿ ತಮ್ಮ ಕಡೆ ಆದ ಮ್ಯಾಟರ್ ಏನು ಅಂತ ಕ್ಲಿಯರ್ ಮಾಡಿದ್ದಾರೆ. ಅವರು ಹೇಳುವ ಪ್ರಕಾರ ನಾವು ಆಲ್ರೆಡಿ ಪ್ರಜ್ವಲ್ ಅವರಿಗೆ 1 ಕೋಟಿ ರೂಪಾಯಿ ಪಾವತಿ ಮಾಡಿದ್ದೇವೆ, ಇನ್ನುಳಿದ 25 ಲಕ್ಷ ರೂಪಾಯಿ ಮಾತ್ರ ಡಬ್ಬಿಂಗ್ ಮುಗಿದ ಮೇಲೆ ಕೊಡ್ತೀವಿ ಅಂತ ಹೇಳಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಈ ನಡುವೆ ಪ್ರಜ್ವಲ್ ಅವರು ಕಳೆದ 2 ತಿಂಗಳಿಂದ ನಮ್ಮ ಫೋನ್ ಕಾಲ್ಸ್ ಆಗಲಿ ಮೆಸೇಜ್ಗಳಿಗಾಗಲಿ ಯಾವುದೇ ರಿಪ್ಲೈ ಕೊಡ್ತಿಲ್ಲ ಅಂತ ಪ್ರೊಡಕ್ಷನ್ ಟೀಮ್ ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಡೈರೆಕ್ಟರ್. ಸೊ ಒಂದು ಕಡೆ ಪ್ರಜ್ವಲ್ ಅವರು ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ರೆ, ಸೊ ಇನ್ನೊಂದು ಕಡೆ ಡೈರೆಕ್ಟರ್ ಗುರುದತ್ತು ಪೇಮೆಂಟ್ ಕ್ಲಿಯರ್ ಆಗಿದೆ, ಇನ್ನು 25 ಲಕ್ಷ ಮಾತ್ರ ಬಾಕಿ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲೊಂದು ಮಜಾ ಇದೆ ನೋಡಿ, ಇವರಿಬ್ಬರ ಜಗಳದಲ್ಲಿ ರಾಜ್ಬಿ ಶೆಟ್ಟಿ ಅವರು ತಗಲಾಕೊಂಡಿದ್ದಾರೆ. ಹೌದು, ರಾಜ್ಬಿ ಶೆಟ್ಟಿಗೂ ಈ ಗಲಾಟೆಗೂ ನಂಟಿದೆ ಅಂತ ಕೆಲವರು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ ಸ್ವಾಮಿ, ರಾಜ್ಬಿ ಶೆಟ್ಟಿ ಬಂದಿರೋದು ಪ್ರಜ್ವಲ್ ಅವರಿಗೆ ಅಸಮಾಧಾನ ತಂದಿದೆ, ಅದಕ್ಕೆ ಅವರ ನಡೆ ಬದಲಾಗಿದೆ ಅಂತಾನು ಹೇಳ್ತಾ ಇದ್ದಾರೆ. ಇನ್ನು ರಾಜ್ಬಿ ಶೆಟ್ಟಿ ಅವರು ಇದ್ರ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ. ನನಗೂ ಈ ಗಲಾಟೆಗೂ ಯಾವುದೇ ಸಂಬಂಧವಿಲ್ಲ, ಚಿತ್ರದಲ್ಲಿ ನಂದು ಬರೀ ಗೆಸ್ಟ್ ರೋಲ್ ಅಷ್ಟೇ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸಿನಿಮಾದ ಯಾವುದೇ ಪೋಸ್ಟರ್ ಅಲ್ಲಿ ನನ್ನ ಹೆಸರಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಕರಾವಳಿ ಹಿಟ್ ಆಗಿ ಪ್ರಜ್ವಲ್ ಅವರಿಗೆ ಒಳ್ಳೆಯ ಹೆಸರು ಬಂದ್ರೆ ನಮ್ಮ ಕನ್ನಡದಲ್ಲಿ ಇನ್ನೊಬ್ಬ ಸ್ಟಾರ್ ಸಿಗ್ತಾರೆ ಅನ್ನೋ ಖುಷಿ ನನಗಿದೆ ಅಂತಾನು ಹೇಳಿದ್ದಾರೆ. ಸೊ ಈ ರೀತಿ ರಾಜ್ಬಿ ಶೆಟ್ಟಿ ಅವರು ಹೇಳಿರ್ಬೇಕಾದ್ರೆ ಇವ್ರ ಮೇಲೆ ಅಲಿಗೇಷನ್ ಹೇಗ್ ಬಂತು ಅಂತ ಯೋಚನೆ ಮಾಡೋದಾದ್ರೆ, ಈವೆಂಟ್ ಅಲ್ಲಿ ರಾಜ್ಬಿ ಶೆಟ್ಟಿ ಅವರು ಭಾಗಿಯಾಗಿರ್ತಾರೆ, ಪ್ರಜ್ವಲ್ ಅವರು ಈವೆಂಟ್ ಅಲ್ಲಿ ಭಾಗಿಯಾಗಿರೋದಿಲ್ಲ. ಸೊ ಇದೇ ಒಂದು ಕಾರಣ ಮೇಲ್ನೋಟಕ್ಕೆ ರಾಜ್ಬಿ ಶೆಟ್ಟಿ ಮತ್ತೆ ಪ್ರಜ್ವಲ್ ಅವರಿಗೆ ಮನಸ್ತಾಪ ಉಂಟಾಗಿದೆ ಅನ್ನುವ ಗಾಸಿಪ್ ಶುರುವಾಗಿದೆ ಅಷ್ಟೇ. ಇದೊಂದು ಕಾಮನ್ ವಿಚಾರ. ಇನ್ನು ಈ ವಿಚಾರವನ್ನ ಇಲ್ಲಿಗೆ ಬಿಟ್ಬಿಟ್ರೆ ರಾಜ್ಬಿ ಶೆಟ್ಟಿಗೂ ಮತ್ತೆ ಪ್ರಜ್ವಲ್ ದೇವರಾಜ್ ಅವರಿಗೂ ಯಾವುದೇ ವೈಮನಸ್ಸು ಇಲ್ಲದಿರುವುದು ರಾಜ್ಬಿ ಶೆಟ್ಟಿ ಅವರ ಮಾತಲ್ಲಿ ಎದ್ದು ಕಾಣ್ತಿದೆ. ಆದ್ರೆ ಪ್ರಜ್ವಲ್ ದೇವರಾಜ್ ಅವರನ್ನ ಮೇನ್ ಕ್ಯಾರೆಕ್ಟರ್ ಆಗಿ ಇಟ್ಕೊಂಡು ಸುಮಾರು 3 ವರ್ಷಗಳ ಕಾಲ ಕರಾವಳಿ ಚಿತ್ರವನ್ನ ಶೂಟಿಂಗ್ ಮಾಡಿಸಿ ಈಗ ರಿಲೀಸ್ ಹಂತದಲ್ಲಿ ಡೈರೆಕ್ಟರ್ ಡಬ್ಬಿಂಗ್ ವಿಚಾರದಲ್ಲಿ ತಪ್ಪು ಮಾಡಿದ್ದಾರೆ ಅನ್ಸೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಒಬ್ಬ ಹೀರೋನ 3 ವರ್ಷಗಳ ಕಾಲ ಶೂಟಿಂಗ್ ಮಾಡಿಸಿ ಡಬ್ಬಿಂಗಿಗೆ ಕರೆಯದೆ ಅದು ಯಾರನ್ನೋ ನೀವು ಹೇಗೆ ಡಬ್ಬಿಂಗ್ ಮಾಡಿಸ್ತೀರಾ? ಇದು ಡೈರೆಕ್ಟರ್ದೇ ತಪ್ಪು. ಪ್ರಜ್ವಲ್ ದೇವರಾಜ್ ಅವರು ಕೂಡ ಒಬ್ಬ ಬೆಳೆಯುತ್ತಿರುವ ನಟ. ನಿಮ್ಮ ಪೇಮೆಂಟ್ ಇಶ್ಯೂ ಏನೇ ಇದೆ ನೋಡಿ, ಅದನ್ನ ನೀವು ಡಬ್ಬಿಂಗ್ ವಿಚಾರದಲ್ಲಿ ಕ್ಲಿಯರ್ ಮಾಡ್ಕೊಳ್ಬೇಕಿತ್ತು. ಅದನ್ನ ಕ್ಲಿಯರ್ ಮಾಡ್ಕೊಂಡು ಅಲ್ಲೇ ಡಬ್ಬಿಂಗ್ ಮಾಡಿಸಿದ್ರೆ ಇಷ್ಟೊಂದು ಅನಾಹುತ ಆಗ್ತಾನೆ ಇರಲಿಲ್ಲ. ಆಮೇಲೆ ಪ್ರೆಸ್ ಮೀಟ್ ಮಾಡಿ ನಿಧಾನವಾಗಿ ನಿಮ್ಮ ಪ್ರಚಾರನ ಮಾಡ್ಕೊಳ್ಬಹುದಿತ್ತು. ಸೊ ಇದನ್ನೆಲ್ಲ ಡೈರೆಕ್ಟರ್ ಆದವರು ಇದನ್ನ ಪ್ರೆಸ್ ಮೀಟ್ ತರೋ ಮುಂಚೆ ಯೋಚನೆ ಮಾಡಬೇಕಾಗಿರೋ ವಿಚಾರಗಳು. ಇಲ್ಲಿ ಡೈರೆಕ್ಟರ್ ನೀವು ಪೇಮೆಂಟ್ ಕ್ಲಿಯರ್ ಮಾಡಿದಿರೋ ಬಿಟ್ಟಿದಿರೋ ಗೊತ್ತಿಲ್ಲ, ಬಟ್ ನೀವೇ ಹೇಳ್ತಿರೋ ಪ್ರಕಾರ 3 ವರ್ಷಗಳ ಕಾಲ ಶೂಟಿಂಗ್ ಮಾಡಿ ಒಬ್ಬ ಹೀರೋನ ಹಿಂದಕ್ಕೆ ಸರಿಸಿ ಬೇರೊಬ್ಬರ ಕೈಯಲ್ಲಿ ಡಬ್ಬಿಂಗ್ ಮಾಡಿಸಿರೋದು ಸಹ ನಿಮ್ಮದೇ ತಪ್ಪು. ಸೊ 3 ವರ್ಷಗಳ ಕಾಲ ಒಬ್ಬ ಹೀರೋ ಒಂದು ಸಿನಿಮಾಕ್ಕಾಗಿ ದುಡಿದಿದ್ದಾರೆ ಅಂತಂದ್ರೆ ಡೈರೆಕ್ಟರ್ ನೀವು ಇದನ್ನ ಗಮನಿಸಲೇಬೇಕಾಗಿತ್ತು. ಅವ್ರದ್ದು ಏನೇ ಪೇಮೆಂಟ್ ಇಶ್ಯೂ ಇದ್ದಿದ್ರು ನೀವು ಅಲ್ಲೇ ಕ್ಲಿಯರ್ ಮಾಡ್ಕೊಂಡು ಬಂದಿದ್ರೆ ಇನ್ನು ತುಂಬಾ ಚೆನ್ನಾಗಿತ್ತು. ಇನ್ನು ನಮ್ಮೆಲ್ಲರ ಮೇಲ್ನೋಟಿಗೆ ಕಾಣ್ತಾ ಇರೋದು ಕರಾವಳಿ ಅನ್ನೋದು ಬರೀ ಸಿನಿಮಾವಲ್ಲ, ಇದು ಇಡೀ ಚಿತ್ರತಂಡ ಮತ್ತು ಪ್ರಜ್ವಲ್ ದೇವರಾಜ್ ಅವರ 3 ವರ್ಷಗಳ ಕಠಿಣ ಶ್ರಮ. ಕರಾವಳಿ ಕಂಬಳ ಸಂಸ್ಕೃತಿ ಮತ್ತು ನಮ್ಮ ಮಣ್ಣಿನ ಕಥೆಯನ್ನ ತೋರಿಸೋಕೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದೀರಾ. ಸಣ್ಣ ಪುಟ್ಟ ಪೇಮೆಂಟ್ ಇಶ್ಯೂ ಗೊಂದಲಗಳಿಂದ ಇಷ್ಟೊಂದು ದೊಡ್ಡ ಸಿನಿಮಾಗೆ ತೊಂದರೆಯಾಗಬಾರದು ಅನ್ನೋದೇ ಎಲ್ಲರ ಆಸೆ. ನೋಡಿ, ಚಿತ್ರತಂಡದವರೇ ನೀವು ಹೇಳಿರುವ ಹಾಗೆ ಸದ್ಯದಲ್ಲಿ ಪ್ರಜ್ವಲ್ ಅವರ ಜೊತೆ ಕೂತು ಮಾತನಾಡಿ ಸಮಸ್ಯೆ ಬಗೆಹರಿಸಿ ಜುಲೈ 24ಕ್ಕೆ ಥಿಯೇಟರ್ ನಲ್ಲಿ ಪ್ರಜ್ವಲ್ ಅವರ ಒರಿಜಿನಲ್ ಖಡಕ್ ವಾಯ್ಸ್ ನಲ್ಲಿ ಸಿನಿಮಾ ರಿಲೀಸ್ ಮಾಡಿ ನಾವೆಲ್ಲರೂ ಸಿನಿಮಾ ನೋಡ್ತೀವಿ. ಕನ್ನಡ ಸಿನಿಮಾ ಎಂದಿಗೂ ಬೆಳಿಬೇಕು, ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡೋಕೆ ನಾವು ರೆಡಿ ಇರ್ತೀವಿ. ಆದ್ರೆ ನೀವೇನ್ ಮಾಡಬೇಕು ಅಂತಂದ್ರೆ ಜಗಳ ಮಾಡದೆ ಒಟ್ಟಿಗೆ ಒಂದಾಗಿ ಸಾಗಬೇಕು.
ಇನ್ನು ಬಾಸ್, ಈ ಇಡೀ ವಿವಾದದ ಬಗ್ಗೆ ಮತ್ತು 3 ವರ್ಷಗಳ ಕನ್ನಡ ನಂತರ ಬರ್ತಿರೋ ಕರಾವಳಿ ಚಿತ್ರದ ಬಗ್ಗೆ ನಿಮಗೆ ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು ಬಾಸ್.